ಇವತ್ತಿನ ದಿನ ಬೆಳಿಗ್ಗೆನೇ ನಾನು ಬೇಗನೆ ಎದ್ದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬೆಳಿಗ್ಗೆನೇ ರಾತ್ರಿನೇ ತೊಳೆದಿಟ್ಕೊಂಡಿರುವಂಥ ಪಾತ್ರೆಗಳೆಲ್ಲ ಒಣಗಿದ್ದು ಅದನ್ನೆಲ್ಲ ಸೈಡಲ್ಲಿ ಎತ್ತಿಟ್ಕೋಬೇಕು. ಅಷ್ಟರಲ್ಲಿ ತರಕಾರಿಗಳನ್ನೂ ಸಹ ರಾತ್ರಿ ಜೋಡಿಸಿಟ್ಟಿದ್ದೆ, ಅದನ್ನು ಸಹ ಎಲ್ಲ ಒಣಗಿದ್ದು ಅದನ್ನು ಸಹ ಬಾಕ್ಸ್ಗಳಿಗೆ ಜೋಡಿಸಿಟ್ಕೋಬೇಕಾಗುತ್ತೆ. ಹಾಗೆ ಇವಾಗ ರಾತ್ರಿನೇ ತೊಳೆದು ಈ ರೀತಿ ಇಡೋದ್ರಿಂದ ನೀರೆಲ್ಲ ಸೋರಿರುತ್ತೆ, ಹಾಗೆ ಫ್ರೆಶ್ ಆಗಿರುತ್ತೆ ಕೂಡ, ಹಾಗೆ ಜಾಸ್ತಿ ದಿನ ಬಾಳಿಕೆ ಕೂಡ ಬರುತ್ತೆ. ಹಾಗೆ ಇವಾಗ ಫಿಲ್ಟರ್ ಕೂಡ ರಾತ್ರಿ ನಾವು ಹಗಲೆಲ್ಲ ಏನು ಬಳಸಿರ್ತೀವಿ, ಸಾಯಂಕಾಲದ ಹೊತ್ತು ಆನ್ ಮಾಡಿಟ್ರೆ ಅದು ವೇಸ್ಟ್ ನೀರು ಕೂಡ ಕಲೆಕ್ಟ್ ಆಗಿರುತ್ತೆ. ಅದನ್ನು ಸಹ ನಾವು ಬೆಳಗ್ಗೆ ಬೇಕಾದ ಪಾತ್ರೆ ತೊಳೆಯೋದಕ್ಕೆ ಅದಕ್ಕೋ ಯಾವುದಕ್ಕೋ ಯೂಸ್ ಮಾಡ್ಕೋಬೋದು. ಹಾಗೆ ಮಳೆ ಇರೋದರಿಂದ ಪ್ರತಿದಿನ ಬೆಳಗ್ಗೆ ನೋಡಿದವಾಗ ದಿನ ಮಳೆ ಇರುತ್ತೆ. ಹಾಗೆ ಇವತ್ತು ಬೆಳಗಿನ ತಿಂಡಿಗೆ ನಾನು ಇಡ್ಲಿನ ರೆಡಿ ಮಾಡ್ಕೊತಾ ಇದ್ದೆ. ರವಾ ಇಡ್ಲಿಗೆ ನಾನು ಎಲ್ಲ ರುಬ್ಬಿ ರಾತ್ರಿನೇ ರೆಡಿ ಮಾಡಿಟ್ಟಿದ್ದೆ. ಹಾಗೆ ಇವಾಗ ಅದನ್ನು ಒಂದು ಪ್ಲೇಟ್ಗೆ ಇಡ್ಲಿನ ಬೇಯಿಸೋದಕ್ಕೆ ಇಡೋದಕ್ಕೆ ಹಾಕ್ಕೊತಾ ಇದ್ದೀನಿ. ಪ್ಲೇಟ್ಗೆ ಎಣ್ಣೆ ಸವರ್ಕೊಂಡು ಇಡ್ಲಿನ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಹಾಗೆ ಇವಾಗ ಇದ್ರ ಜೊತೆಗೇ ಒಂದು ತಟ್ಟೆ ಇಡ್ಲಿ ಕೂಡ ಮಾಡಿಬಿಡೋಣ ಅಂದ್ಕೊಂಡು ಒಂದು ಪ್ಲೇಟ್, ಅಗಲವಾದ ಪ್ಲೇಟ್ ಇರುತ್ತಲ್ವ, ಟಿಫಿನೆಲ್ಲ ಮಾಡ್ತೀವಲ್ವ, ಆ ಥರ ಒಂದು ಪ್ಲೇಟ್ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಒಂದು 2-3 ಸ್ಪೂನಷ್ಟು ಹಿಟ್ಟನ್ನು ಹಾಕಿ ಅದನ್ನು ಸಹ ಈ ಥರ ಒಂದು ಬೌಲ್ನ ಇಟ್ಬಿಟ್ಟು ಅದ್ರ ಮೇಲೆ ಇಡ್ತೀನಿ. ಅದು ಒಂದು ತಟ್ಟೆ ಇಡ್ಲಿ ಆಕಾರಕ್ಕೆ ಬರುತ್ತಲ್ವ, ಅದು ಕೂಡ ಚೆನ್ನಾಗಿರುತ್ತೆ. ಅದರ ಜೊತೆಗೆ ನಾನು ಒಂದು ಸಾಂಬಾರು ಮಾಡೋಣ ಅಂತ, ಇಡ್ಲಿಗೆ ಸಾಂಬಾರು ಮತ್ತು ಚಟ್ನಿನ ಮಾಡೋಣ ಅಂತ. ಸಾಂಬಾರು ಮೊದಲಿಗೆ ಮಾಡ್ಕೊಂಬಿಟ್ರೆ ಈಸಿ ಆಗುತ್ತೆ ಅಂದ್ಕೊಂಡು ಸಾಂಬಾರಿಗೆ ಟೊಮೆಟೊ ಹಾಗೆ ಈರುಳ್ಳಿ, ಒಂದು 3-4 ಹಸಿಮೆಣಸಿನ್ಕಾಯಿ, ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ. ಹಾಗೆ ಇದನ್ನು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋಂಥ ತೊಳೆದು, ಹಾಗೆ ಹೆಸರು ಬೇಳೆ ಹಾಕ್ತಾಯಿದ್ದೀನಿ ಕುಕ್ಕರ್ಗೆ. ಒಂದು ಕುಕ್ಕರ್ ನೀರು ಬಿಸಿ ಇಟ್ಕೊಂಡು ಹೆಸರು ಬೇಳೆ ಹಾಕಿರುವಂಥದ್ದು. ಹೆಸರು ಬೇಳೆ ಹಾಕಿದ ನಂತರ ಅದಕ್ಕೆ ತರಕಾರಿ ಕಟ್ ಮಾಡಿ ಇಟ್ಕೊಂಡಿರೋಂಥ ತರಕಾರಿ, ಉಪ್ಪು ಹಾಗೆ ಅರಿಶಿನ ಹಾಗೆ ಹಸಿಮೆಣಸಿನ್ಕಾಯಿ ಕೂಡ ಸ್ವಲ್ಪ ಸೀಳ್ಬಿಟ್ಟು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಹೆಸರು ಬೇಳೆ ಬೇಡ ಅನ್ನೋರು ತೊಗರಿಬೇಳೆ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಗ್ಯಾಸ್ಟ್ರಿಕ್ ಅಂಶ ಇರೋದ್ರಿಂದ, ಹಾಗೆ ಆಲೂಗಡ್ಡೆ ಎಲ್ಲ ಬಳಸಿರ್ತೀವಿ, ಅದಕ್ಕೋಸ್ಕರ ನಾವು ಹೆಸರು ಬೇಳೆನ ಜಾಸ್ತಿ ಬಳಸ್ತೀವಿ. ಈಗ ಒಂದು 4-5 ವಿಷಲ್ ಬಂದರೆ ಅದು ಸಾಕಾಗುತ್ತೆ. ಅದು ಬೇಯೋಷ್ಟರಲ್ಲಿ ಇಡ್ಲಿ ಕೂಡ ರೆಡಿ ಆಗಿತ್ತು. ರವೆ ಇಡ್ಲಿನ ನಾವು ಯಾವುದೇ ರೀತಿ ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಇಡ್ಲಿ ಕೂಡ ನೋಡ್ತಾ ಇರ್ಬೋದು, ತುಂಬಾ ಸಾಫ್ಟಾಗಿ ಇಡ್ಲಿ ಸಹ ಒಂದು 15-20 ನಿಮಿಷದಲ್ಲೆಲ್ಲ ರೆಡಿ ಆಗುತ್ತೆ. ಇಡ್ಲಿನೆಲ್ಲ ನಾನು ಒಂದು ಬಾಕ್ಸ್ಗೆ ಈ ರೀತಿ ತೆಗೆದು ಹಾಕಿಟ್ಕೊತೀನಿ. ಬಿಸಿ ಬೇಕಾದವಾಗ ತಗೋಬೋದು ಅನ್ನೋಕ್ಕೋಸ್ಕರ. ಹಾಗೆ ಇವಾಗ ರವೆ ಇಡ್ಲಿ ರೆಡಿಯಾಗಿದೆ. ಹಾಗೆ ತಟ್ಟೆ ಇಡ್ಲಿ ನಾನು ಹಾಕಿದ್ನಲ್ವ, ಅದು ಸಹ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆ ಈ ರೀತಿ ಇಷ್ಟು ತೆಳುವಾಗಿ ಬರುತ್ತೆ. ನಾವು ಇನ್ನೂ ತೆಳು ಬೇಕಂದರೆ ಸ್ವಲ್ಪ ಕಡಿಮೆ ಹಿಟ್ಟನ್ನು ಹಾಕ್ಕೊಂಡ್ರೆ ಇನ್ನೂ ತೆಳುವಾಗಿ ಬರುತ್ತೆ. ಅದೇ ರೀತಿ ಮತ್ತೆ ಪ್ಲೇಟ್ಗೆ ಎಣ್ಣೆ ಸವರಿ ಇನ್ನೊಂದು ಸ್ಟೀಮನ್ನು ಮಾಡೋಷ್ಟರಲ್ಲಿ ಬೇಳೆ ಕೂಡ ಬೆಂದಿತ್ತು. ಅದನ್ನು ಸಹ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡಿದ್ರೆ ಇಡ್ಲಿಗೆ ಸಾಂಬಾರು ತಿಕ್ನೆಸ್ ಬರುತ್ತಲ್ವ, ಚೆನ್ನಾಗಿರುತ್ತೆ. ಅದೇ ನಾವು ಒಂದು ಪಾತ್ರೆಗೆ ಹಾಕ್ಕೊಂಡು, ಅಥವಾ ನೀವು ಕುಕ್ಕರಲ್ಲೇ ಡೈರೆಕ್ಟ್ ಮಾಡ್ಕೊತೀವಿ ಅಂದ್ರೂ ಅದರಲ್ಲೂ ಮಾಡ್ಕೋಬೋದು. ಹಾಗೆ ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಅರಿಶಿನ ಪುಡಿ, ನಾನು ಮೇನ್ ಎಲ್ಲ ಸಾಂಬಾರುಗಳಿಗೆ ಮನೆಯಲ್ಲೇ ಮಾಡಿರುವಂಥ ಎಲ್ಲ ಪುಡಿಗಳನ್ನೇ ಹಾಕ್ಕೊತೀನಿ. ಅದನ್ನು ಇವಾಗ ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ ಕೂಡ ಹಾಕಿರ್ತೀವಲ್ವ, ಅಷ್ಟು ಮಾತ್ರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಕುದಿಸ್ಕೊಳ್ಳೋ ಅಂಥದ್ದು. ನಾನು ಒಗ್ಗರಣೆ ಯಾವುದೇ ರೀತಿಯ ಒಗ್ಗರಣೆನ ಮಾಡಿಲ್ಲ. ಬೇಕನ್ಸಿದ್ರೆ ಒಗ್ಗರಣೆ ಮಾಡ್ಕೋಬೋದು, ಅಥವಾ ಸಾಂಬಾರಿಗೆ ನನಗೆ ಅಷ್ಟೊಂದು ಅವಶ್ಯಕತೆ ಇಲ್ಲ ಅನಿಸುತ್ತೆ, ಅದಕ್ಕೋಸ್ಕರ ಬೇಕನ್ಸಿದ್ರೆ ಒಂದು ಒಗ್ಗರಣೆ ಕೂಡ ಹಾಕ್ಕೋಬೋದು. ಹಾಗೆ ಇವಾಗ ಸ್ವಲ್ಪ ಅದರ ಜೊತೆಗೆ ಚಟ್ನಿ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಸ್ವಲ್ಪ ಎಲ್ಲ ಚಟ್ನಿಗೆ ಹುರಿದಿಟ್ಕೊಂಡಿರುವಂಥದ್ದು ಶೇಂಗಾ ಚಟ್ನಿನ ಮಾಡ್ಕೊತಾ ಇದ್ದೀನಿ. ಹುರಿದಿಟ್ಕೊಂಡಿದ್ದಾದ ನಂತರ ಸ್ವಲ್ಪ ರುಬ್ಕೊಂಡಿದ್ದಾದ ನಂತರ ಲಾಸ್ಟಲ್ಲಿ ಪುದೀನ ಮತ್ತು ಕೊತ್ತಂಬರಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಚಟ್ನಿ ಫ್ಲೇವರ್ಫುಲ್ ಆಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ನೀರು ಶೇಂಗಾ ಚಟ್ನಿ ರೆಡಿಯಾಗಿದೆ. ಇದನ್ನು ನಾನು ಫುಲ್ ರೆಸಿಪಿ ಹಾಕಿಲ್ಲ, ಯಾಕಂದರೆ ಜಾಸ್ತಿ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋಕ್ಕೋಸ್ಕರ. ಸಾಂಬಾರು ಮತ್ತು ಚಟ್ನಿ ಎರಡೂ ರೆಡಿಯಾಗಿತ್ತು. ನೋಡ್ತಾ ಇರ್ಬೋದು, ಸಾಂಬಾರು ಈ ರೀತಿ ಬಂತು. ಚಟ್ನಿ, ಒಬ್ಬನಿಗೆ ಚಟ್ನಿ ಹಾಗೆ ಇನ್ನೊಬ್ಬ ಮಗನಿಗೆ ಸಾಂಬಾರು ಸರ್ವ್ ಮಾಡಿದೆ. ಹಾಗೆ ಅವರಿಬ್ಬರಿಗೂ ಇಷ್ಟ ಆಗಿರೋಂಥ ರೆಸಿಪಿ ಇದಾಗಿರೋದ್ರಿಂದ ಇದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಹಾಗೆ ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೊಂದು ವೀಡಿಯೋಸ್ ಜೊತೆಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.